ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ. ಅದೇ ಗೊತ್ತಲ್ಲ, ಮೊದಲು 2 ಬಾರಿ ನರೇಂದ್ರ ಮೋದಿ ಅವರಿಗೆ ಒಂದು ಬಹುಮತ ಇತ್ತು. ಸ್ವಂತ ಬಲದಿಂದ ಬಿಜೆಪಿಯವರು ನಮ್ದೇನು ಮ್ಯಾಜಿಕ್ ಫಿಗರ್ ಇದೆ 272 ದಾಟಿದ್ರು. ಅವರು 303 ಸೀಟ್ಗಳನ್ನು ಹೊಸಲ ಹೊಂದಿದ್ರು. ಈಗ ನರೇಂದ್ರ ಮೋದಿಯವರು ಭಾಳಷ್ಟು ದುರ್ಬಲಗೊಂಡಿದ್ದಾರೆ. ಯಾಕಂದ್ರೆ ಅವರು ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವ್ರ ಮೇಲೆ ಅವಲಂಬಿತ ಆಗಿದ್ದಾರೆ. ಇದು ಭಾಳಷ್ಟು ಯಾವಾಗ ಏನು ಬೇಕಾದರೂ ಆಗ್ಬೋದು. ಮುಂದೆ ಯಾವಾಗ ಪಾರ್ಲಿಮೆಂಟ್ ಚುನಾವಣೆನೂ ಕೂಡ ಇದೇನು 5 ವರ್ಷ ನನಗೆ ಹೋಗ್ತದೆ ಅಂಥೇಳಿ ಬಹುಶಃ ಯಾರೂ ಕೂಡ ವಿಶ್ವಾಸ ಇಟ್ಟಿಲ್ಲ. ಯಾಕಂದರೆ ತಮ್ಮ ನೋಡಿದಿರಿ, ವಿಶೇಷವಾಗಿ ನಮ್ಮ ಬಿಹಾರದ ಮುಖಂಡರು ಇವತ್ತು ನಿತೀಶ್ ಕುಮಾರ್ ಅವರು ಯಾವಾಗ ಅವರೇನು 5 ಮುಂಚೆ ಕೂಡ ವಿಚಾರ ಮಾಡೋದಲ್ಲ, ಪಲ್ಟಿ ಹೊಡ್ಯಾಕೆ ಒಂದು ದಿವಸ. ಹೀಗಾಗಿ ಯಾವಾಗ ಬೇಕಾದ್ರೆ ಏನು ಬೇಕಾದ ಆಗ್ಬೋದು. ನಾನು ಹೇಳಿದೆ ಹಿಂದೆ ಮಹಾರಾಷ್ಟ್ರದಲ್ಲಿ ನೋಡಿ ಹೆಂಗಾಗ್ತದೆ ಅಂಥೇಳಿ. ಶಿಂದೆ ಒಂದು ಸಲ ಹೇಳಿದಾಗ ನೆನಪಿದೆ ನಮ್ಗೆ. ಶಿಂದೆ ಹೇಳಿದಾಗ ಕರ್ನಾಟಕ ಸರ್ಕಾರವನ್ನು ನಾವು ಬದಲಾಯಿಸ್ತೀವಿ ಅಂತ ಹೇಳಿದಾಗ ನಾನು ಹೇಳಿದೆ, ಮೊದಲು ಅವ್ರದ್ದೇ ಕಷ್ಟ ಇದೆ. ಯಾಕಂದ್ರೆ ಅಲ್ಲಿ ಉದ್ಧವ್ ಠಾಕ್ರೆಗೆ ಮತ್ತು ಶರದ್ ಪವಾರ್ ಅವ್ರಿಗೆ ಭಾಳ ಸಹಾನುಭೂತಿ ಇದೆ, ಜನರ ಒಲವು ಅವ್ರ ಕಡೆ ಆಗಿದೆ ಅಂಥೇಳಿ. ಸತ್ಯ ಆಗಿಲ್ವಾ ಈಗ? ಮತ್ತು ಅದನ್ನು ಕೂಡ ಹೇಳಿದೆ ನಾನು. 200 ಸಲ 303 ಸೀಟನ್ನು ಗಳಿಸಿದ್ರು. ಈ ಸಲ ಅಷ್ಟು ಸೀಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ UPಯಲ್ಲಿ ಕನಿಷ್ಠ ಪಕ್ಷ 20 ಸೀಟ್ ಕಳ್ಕೊತಾರೆ, ರಾಜಸ್ಥಾನದಲ್ಲಿ 10 ಸೀಟ್ ಕಳ್ಕೊತಾರೆ, ಮಹಾರಾಷ್ಟ್ರದಲ್ಲಿ 15-20 ಸೀಟ್ ಕಳ್ಕೊತಾರೆ. ನಾ ಈ ಮಾತನ್ನು ಹೇಳಿದ್ದೆ, ಸುಮಾರು 240 ದಾಟದಲ್ಲ ಅಂಥೇಳಿ. ಸತ್ಯ ಆಗಿದೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಇಷ್ಟೇ ನಮಗೆ ನಾವು 9 ಈಗ ಪಡ್ಕೊಂಡಿದ್ದೀವಿ. ನಮ್ಮ ಮಿನಿಮಮ್ ಇದೊಂದು ದಿವಸ ನಾವು 14 ಆಗಬೇಕಾಗಿತ್ತು. ಇನ್ನು 5 ಸೀಟ್ ನಮಗೆ ಇಲ್ಲಿ ಬಿದ್ದಿದೆ. ಯಾವ ಕಾರಣ ಬಿದ್ದಿದೆ, ಏನು ಬಿದ್ದಿದೆ ಅದೆಲ್ಲನೂ ಕೂಡ ನಮ್ಮ ಪಕ್ಷದಲ್ಲಿ ನಾವು ಚರ್ಚೆ ಮಾಡ್ತೀವಿ. ನಮಗೂ ಸ್ವಲ್ಪ ಗೊತ್ತಿದೆ. ಅದನ್ನೆಲ್ಲ ಪಕ್ಷದಲ್ಲಿ 4 ಗೋಡೆ ಮಧ್ಯದಲ್ಲಿ ಮಾಡಿ ಅದಕ್ಕೆ ಪರಿಹಾರನ ಕಂಡುಕೊಳ್ತೀವಿ.